ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಶುಭಪ್ರದ. ಎಲ್ರಿಗೂ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು. ಕಾಯಿ ಕಡುಬು, ಕಾಯಿ ಕಡುಬು, ಹೂರ್ಣ ಕಡುಬು ಅಥವಾ ಹೂರ್ಲುಗಡುಬು ಅಂತಾನೆ ಕರೀತಾರೆ. ನಮ್ಮ ಸಕಲೇಶ್ಪುರ, ಬೇಲೂರು, ಆಲೂರು ಸೈಡಲ್ಲಿ ಆಡು ಭಾಷೆಯಲ್ಲಿ ಎಲ್ರೂ ಇದಕ್ಕೆ. ಈ ಹೂರ್ಲುಗಡುಬನ್ನ ಹೇಗೆ ಮಾಡ್ತಿದ್ರು ಅಂತಂದ್ರೆ, ಈ ಅರಿಶಿಣದೆಲೆ ಇರುತ್ತಲ್ಲ, ಅರಿಶಿಣದೆಲೆ ತಗೊಂಡು ಎರಡೂ ಬದಿನ ಕಟ್ ಮಾಡಿಕೊಂಡು ಆಮೇಲೆ ಎಲೆಗಳನ್ನು ಸ್ವಚ್ಛ ಮಾಡಿ ಅದ್ರ ಮೇಲೆ ಈ ಹೂರ್ಣವನ್ನ ತುಂಬ್ತಿದ್ರು. ಇಲ್ಲಿ ಮುಖ್ಯವಾದದ್ದು ಹೂರ್ಣ. ಆ ಹೂರ್ಣವನ್ನ ಹೇಗೆ ಮಾಡ್ತಿದ್ರು ಅಂತಂದ್ರೆ, ಗೌರಿ ಗಣಪತಿ ಹಬ್ಬ ಬಂತು ಅಂದ್ರೆ ಎಲ್ಲರೂ ಮನೇಲೂ ಭತ್ತದಿಂದ ಮೂಟೆ ಮೂಟೆಗಟ್ಲೆ ಅಳ್ಳು ಹುರಿತಿದ್ರು. ಅಂದ್ರೆ ಮನೆಯಲ್ಲಿ ಸೌದೆ ಒಲೆ ಇರ್ತಿತ್ತಲ್ಲ, ಆ ಸೌದೆ ಒಲೆ ಮೇಲೆ ದೊಡ್ಡ ಬಾಣ್ಲಿಗಳನ್ನ ಇಟ್ಟು ಆ ಬಾಣ್ಲಿ ತಳಕ್ಕೆ ಸ್ವಲ್ಪ ಮರಳು ಹಾಕಿ ಅಳ್ಳು ಹುರಿತಿದ್ರು. ಈ ಅಳ್ಳು ಹುರಿಯೋದಕ್ಕೆ ತಯಾರಿ ಗೌರಿ ಹಬ್ಬ ಬರೋದಕ್ಕಿಂತ 1 ತಿಂಗಳು ಮುಂಚೆಯಿಂದ ನಡೀತಿತ್ತು. ಈ ಹುರಿದಂತಹ ಅಳ್ಳನ್ನು ಮರದಿಂದ ಸೋಸಿ ಕೇರಿ ಅದರಲ್ಲಿದ್ದ ಧೂಳು ತೆಗೆದು ಅದರಲ್ಲಿದ್ದಂತಹ ಭತ್ತವನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಆಮೇಲೆ ಅಳ್ಪುಡಿ ಮಾಡ್ತಿದ್ರು. ಅಳ್ಪುಡಿ ಹೇಗ್ ಮಾಡ್ತಿದ್ರು ಅಂದ್ರೆ, ಈ ಒಳಕಲ್ ಇರ್ತಿತ್ತಲ್ಲ, ಆ ಒಳಕಲ್ಲಲ್ಲಿ ಒನಕೆಯಿಂದ ಕುಟ್ಟಿ ಅಳ್ಪುಡಿ ಮಾಡ್ತಿದ್ರು. ಅದಕ್ಕೆ ಬೆಲ್ಲ ಸೇರಿಸಿ ಕುಟ್ಟಿದ್ರೆ ಆ ಅಳ್ಪುಡಿನ ಹಾಗೆ ಕೂಡ ತಿನ್ನಬಹುದಿತ್ತು. ಹೀಗೆ ತಯಾರಿಸಿದಂತಹ ಅಳ್ಪುಡಿಗೆ ಗಸಗಸೆ, ಕಾಯ್ತುರಿ, ಏಲಕ್ಕಿ ಪುಡಿ, ಪುಟ್ಟೆಳ್ಳು ಎಲ್ಲವನ್ನು ಹಾಕಿ ಹೂರ್ಣ ಮಾಡಿಕೊಂಡು ಹೀಗೆ ಎಲೆ ಮೇಲೆ ಇಟ್ಟು ತಟ್ಟಿ ಈ ರೀತಿಯಾಗಿ ಚೆನ್ನಾಗಿ ಕವರ್ ಮಾಡಿ ಕಡುಬಿನ ಪಾತ್ರೆಯಲ್ಲಿ ಇಟ್ಟು ಬೇಯಿಸಿದ್ರೆ ರುಚಿಕರವಾದಂತಹ ಹೂರ್ಲುಗಡುಬು ತಯಾರಾಗ್ತಿತ್ತು. ಆದ್ರೆ ಮುಂಬೈಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಹೆಚ್ಚಾಗಿ ಗೌರಿ ಗಣಪತಿ ಹಬ್ಬದಲ್ಲಿ ಮೋದಕವನ್ನೇ ಮಾಡ್ತಾರೆ. ನಾನು ಗೌರಿ ಗಣಪತಿ ಹಬ್ಬದಲ್ಲಿ ಅರಿಶಿಣದೆಲೆನ ತಂದು ಹೂರ್ಲುಗಡುಬನ್ನ ಮಾಡ್ತೀನಿ. ಆದ್ರೆ ಈಗ ಅಳ್ಪುಡಿ ಅಂತೂ ಇಲ್ಲ ಬಿಡಿ. ನಾನು ಅಕ್ಕಿ ನೆನೆಸಿ ರುಬ್ಕೊಂಡು ಅದಕ್ಕೆ ಗಸಗಸೆ, ಪುಟ್ಟೆಳ್ಳು, ಏಲಕ್ಕಿ ಪುಡಿ, ಕಾಯ್ತುರಿ ಎಲ್ಲವನ್ನು ಹಾಕಿ ಹೂರ್ಲುಗಡುಬನ್ನ ಮಾಡ್ತೀನಿ. ಆದ್ರೆ ಇತ್ತೀಚೆಗೆ ನಾನು ಗಮನಿಸಿದ ಹಾಗೆ ಈ ಅಳ್ಳು ಹುರಿಯೋದು, ಹೂರ್ಲುಗಡುಬು ಮಾಡುವಂತಹ ಪದ್ಧತಿ ನಿಧಾನವಾಗಿ ಕಣ್ಮರೆಯಾಗ್ತಾ ಇದೆ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಇವತ್ತು ಇದ್ರ ಬಗ್ಗೆ ಮಾತಾಡಿದ್ದೀನಿ. ನಿಮ್ ಕಡೆ ಎಲ್ಲ ಈ ಗೌರಿ ಗಣಪತಿ ಹಬ್ಬದಲ್ಲಿ ಸಾಂಪ್ರದಾಯಿಕವಾಗಿ ಏನ್ ತಿಂಡಿ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.